ಖಂಡಿತ ಈಗಾಗಲೇ ಕೆಲವೆಲ್ಲ ನೀವೆಲ್ಲ ಪ್ರೆಸ್ಸಲ್ಲೆಲ್ಲ ಕಳಿಸಿ ಬರೆದಿದ್ರಲ್ಲ, ಅದು ಪ್ರೆಸ್ಸಲ್ಲಿ ನೋಡಿದೆ. ಖಂಡಿತ ಆಗ್ತದೆ. ಯಾವುದೇ ಕ್ಷಣದಲ್ಲೂ ಹೇಳಿದ್ರೆ ನಿಮ್ ಗಮನಕ್ಕೆ ಬರ್ತೀನಿ. ಸರ್, ಮೈಸೂರು ಸ್ಯಾಂಡಲ್ ಸೋಪ್ ಹಗರಣದಲ್ಲಿ ಬಿಜೆಪಿ ನಾಯಕರು ಕೂಡ ಶಾಮೀಲಾಗಿದ್ದಾರೆ ಅಂತ ಪ್ರಿಯಾಂಕಾ ಖರ್ಗೆ ಅವರು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಫೋಟೋಗಳು ಎಲ್ಲ ಮೈಸೂರು ಸ್ಯಾಂಡಲ್ ಸೋಪ್ ನ ನಕಲಿ ಮಾಡ್ತಾ ಇದ್ದಾರೆ ಹೈದರಾಬಾದ್ ಅಲ್ಲಿ. ನಾನೇ ಕಣ್ಣಲ್ಲಿ ನಾನು ನೋಡಿದ್ದೀನಿ ಆ ಸೋಪ್ಗಳನ್ನ. ನಾನು ಎಲ್ಲೋ ನೋಡಿದ್ದೆ. ನಾನು ನೋಡಿದಂತ ಸಂದರ್ಭದಲ್ಲಿ 2 ತರ ಸೋಪ್ ಇತ್ತು. ಒರಿಜಿನಲ್ ಸೋಪ್ ಇತ್ತು, ಡೂಪ್ಲಿಕೇಟ್ ಸೋಪ್ ಇತ್ತು. ಸೊ ಗೊತ್ತಾಗ್ತಾ ಇತ್ತು ಇದು ಡೂಪ್ಲಿಕೇಟ್ ಯಾವುದು, ಒರಿಜಿನಲ್ ಯಾವುದು. ಆ ಸೋಪ್ ಬಣ್ಣದಲ್ಲೇ ಒಂದು ದಿನ ಆದ ತಕ್ಷಣ ಆ ಸೋಪ್ ಓಪನ್ ಮಾಡಿದ ತಕ್ಷಣ ಕಲರ್ ಎಲ್ಲ ಫೇಡ್ ಆಗ್ತದೆ. ನಮ್ಮ ಮೈಸೂರು ಒರಿಜಿನಲ್ ಮೈಸೂರು ಸ್ಯಾಂಡಲ್ ಫೇಡ್ ಆಗಿದೆ. ನಾನು 3-4 ಸತಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ದೀನಿ. ಬಹುಶಃ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ಎಲ್ಲ ಹುಡುಕ್ತಾರೆ ಯಾರೇ ಆದ್ರೂ ಕೂಡ. ಹಿಂದೆ ನಮ್ಮ ಮೈಸೂರು ಲ್ಯಾಂಪ್ಸ್ ಕೂಡ ಆಗ್ತಾ ಇದೆ. ಸೊ ಅದಕ್ಕೆ ಕಾನೂನು ರೀತಿ ಆರೋಪಿಗಳು ಯೋಗಿ ಆದಿತ್ಯನಾಥ್ ಮತ್ತೆ ಬಿಜೆಪಿ ಶಾಸಕರ ಜೊತೆ ಇರೋಂತ ಫೋಟೋ ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಪಕ್ಷದ ಪ್ರಿಯಾಂಕಾ ಖರ್ಗೆ ಅವರು. ನಾನು ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಸರ್, ಮೈಸೂರಿನಲ್ಲಿ ಏಕೆಂದ್ರೆ ಸಿದ್ದರಾಮಯ್ಯ ಮೈಸೂರಿನಲ್ಲಿ 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರಬೇಕು ಅನ್ನೋ ಬೆಂಬಲ ಕೊಡಿ ಅಂತ ಹೇಳ್ತಾರೆ. ಅಧಿಕಾರಕ್ಕೆ ಮುಂಚೆನೇ ಹಂಚಿಕೆ ಸೂತ್ರ ಓಕೆ ಆಗಿದೆ ಸರ್. ಹೇಳಿ, ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಬಂದ್ರೆ ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣ ಇರ್ತಾರೆ ಅಧಿಕಾರಾವಧಿ ಅಂತ ಹೇಳಿದ್ರು. ನಮ್ಮ ಸರ್ಕಾರ 5 ವರ್ಷ ಬಲಿಷ್ಠವಾಗಿರ್ತದೆ. ಯಾರು ರಕ್ಷಕ್ಕಾಗಲ್ಲ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ನಾಯಕತ್ವದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನಿದ್ದೀನಿ. ಅವರು ಮುಖ್ಯಮಂತ್ರಿ ಇದ್ದಾರೆ. ನಾವಿಬ್ಬರೂ ಸೇರಿ ಒಟ್ಟಿಗೆ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಅವ್ರ ಲೀಡರ್ಶಿಪ್ ಎಲೆಕ್ಷನ್ ನಡೀತದೆ. ಅನುಮಾನ ಏನಿಲ್ಲ. ಆಸೆ ಪಡೋದು, ಕೇಳೋದು, ಜನರಿಗೆ ಅಪೀಲ್ ಮಾಡೋಂಥದ್ದು. ಈಗ ನಾನು ನಮ್ಮ ಕಡೆ ಹೋದಾಗ ನನ್ಗೆ ಶಕ್ತಿ ಕೊಡಿ ಅಂತ ನಾನೇ ಕೇಳ್ತೀನಿ. ಇದು ಎಲ್ಲರ ಸ್ವಾಭಾವಿಕ ಧರ್ಮ. ಅದಕ್ಕೆ ಯಾಕೆ ನಾವು ಬೇರೆ ತರ ಟ್ವಿಸ್ಟ್ ಮಾಡಬೇಕು? ಟ್ವಿಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯತೀಂದ್ರ ಬಹಳ ಸೆನ್ಸಿಬಲ್ ಒಬ್ಬ ನಾಯಕ, ಉದ್ಭವ ಆಗ್ತಾ ಇರೋಂಥ ನಾಯಕ. ನಾವು ಅವ್ರಿಗೆ ಪ್ರೋತ್ಸಾಹ ಮಾಡ್ತೀವಿ. ಸರ್, ಬಿಜೆಪಿ ನಾಯಕರು ಅಧಿಕಾರ ಹಂಚಿಕೆ ಸೂತ್ರ ಮಾತುಕತೆ ಆಗಿದೆ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಬಿಜೆಪಿಯವರು ಸದ್ಯ ಅವ್ರ ಪಾರ್ಟಿ ಸರಿ ಮಾಡ್ಕೊಳ್ಳಿ, ನಡೀಲಿ. ಸರ್, ಹುಬ್ಬಳ್ಳಿಯಲ್ಲಿ ರೈಲ್ವೆ ಲ್ಯಾಂಡ್ ಅನ್ನ 300 ಕೋಟಿ ಮೌಲ್ಯದನ್ನ ಕೇವಲ 60 ಕೋಟಿಗೆ ಬಿಡ್ ಕರೆಯೋದಕ್ಕೆ ಮುಂದಾಗಿದೆ. ಅದರಲ್ಲಿ ಬಿಜೆಪಿಯ ಕೆಲವು ಪ್ರಭಾವಿಗಳಿದ್ದಾರೆ. ನನಗೆ ಮಾಹಿತಿ ಗೊತ್ತಿಲ್ಲ. ಮಾಹಿತಿ ಗೊತ್ತಿಲ್ಲದೆ ನಾನು ಮಾತಾಡೋದಿಲ್ಲ. ಅದು ರೈಲ್ವೆಗೆ ಸಂಬಂಧಪಟ್ಟಂತದ್ದು. ಯಾರು ರೈಲ್ವೆಯವರು ನಮ್ಮ ರಾಜ್ಯದ ಆಸ್ತಿ ಇತ್ತು ಅಂದ್ರೆ ನಮ್ಗೇನಾದ್ರು ಮಾಹಿತಿ ಇದ್ದರೆ ಅದ್ರ ರಿಯಾಕ್ಟ್ ಮಾಡ್ತೀನಿ. ನಾನು ಅನ್ನೋ ವಿಷಯಕ್ಕೆ ಅದೆಲ್ಲ ರಿಯಾಕ್ಟ್ ಮಾಡ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.